ಹಲೋ, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ವಿಲಾಗ್ಸ್ ಕನ್ನಡ. ಸ್ನೇಹಿತರೆ, ಇನ್ನೇನು ಮಕ್ಕಳಿಗೆ ಪರೀಕ್ಷೆ ಶುರು ಆಗೇ ಹೋಯಿತು. ಆ ಮಕ್ಕಳು, ಅಮ್ಮ ನಾನು ಎಷ್ಟು ಓದಿದ್ರು ನನಗೆ ನೆನಪಿನ ಶಕ್ತಿ ಇರೋದಿಲ್ಲಮ್ಮ, ಎಕ್ಸಾಮ್ ಬರೀತಾ ಇದ್ರು ನಾನು ಏನು ಓದಿದ್ದೀನೋ ಎಲ್ಲ ಮರ್ತೋಗ್ತಿದೆ. ತುಂಬ ಮಕ್ಕಳಿಗೆ ಕಂಪ್ಲೇಂಟ್ಸ್ ಇದೇ ಆಗಿರುತ್ತೆ. ಸ್ನೇಹಿತರೆ, ನಂಬಿಕೆ ಇಟ್ಟು ನಾನು ಹೇಳಿರುವಂಥ ಇದು ಒಂದು ಪರಿಹಾರ ಮಾಡಿ ಮಕ್ಕಳ ಕೈಯಲ್ಲಿ ನೀವೇ ನೋಡ್ತೀರಾ ಅದರ ಪ್ರಭಾವ ಎಷ್ಟಿದೆ ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ಪರೀಕ್ಷೆ ಹತ್ತಿರ ಬರ್ತಿದೆ. ಪೋಷಕರು ತಪ್ಪದೆ ನಿಮ್ಮ ಮಕ್ಕಳ ಕೈಯಲ್ಲಿ ಈ ಕೆಲಸವನ್ನು ಮಾಡಿಸಿ. ಪರೀಕ್ಷೆಯ ತಯಾರಿಗಾಗಿ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಜೀವನದಲ್ಲಿ ಉತ್ತಮ ಸ್ಥಾನಮಾನ ಪಡೆಯಬೇಕು ಎಂಬುದು ಎಲ್ಲ ತಂದೆ ತಾಯಿಯರ ಒಂದೇ ಕನಸು. ಮಕ್ಕಳ ಶ್ರೀಮಂತ ಜೀವನಕ್ಕಾಗಿ ಅವರು ತಮ್ಮ ಎಲ್ಲ ವೈಯಕ್ತಿಕ ಆಸೆಗಳನ್ನು ಬದಿಗಿಟ್ಟು ತಮ್ಮ ಜೀವನದುದ್ದಕ್ಕೂ ಶ್ರಮಿಸುತ್ತಾರೆ. ಅಂತಹ ಬದುಕು ಕಟ್ಟಿಕೊಳ್ಳಲು ಹಗಲಿರುಳು ಶ್ರಮಿಸುತ್ತಾರೆ. ಹಾಗೆ ಶ್ರಮಿಸಿದರೂ ಒಳ್ಳೆಯ ಶಿಕ್ಷಣ ಕೊಡಬೇಕು ಎಂದು ಯೋಚಿಸುತ್ತಾರೆ. ಇಂತಹ ಪ್ರಯತ್ನಗಳ ಜೊತೆಗೆ ಈ ಒಂದು ಮಂತ್ರವನ್ನು ಪಠಿಸಿದಾಗ ಮಕ್ಕಳು ಚೆನ್ನಾಗಿ ಓದುತ್ತಾರೆ ಮತ್ತು ಜೀವನದಲ್ಲಿ ಮುಂದೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ. ಮಕ್ಕಳು ಅಧ್ಯಯನದಲ್ಲಿ ಪ್ರಗತಿ ಹೊಂದಲು ಪಠಿಸಬೇಕಾದ ಮಂತ್ರ. ಈ ಮಂತ್ರವನ್ನು ಬುಧವಾರದಂದು ಮಾತ್ರ ಪಠಿಸಬೇಕು. ಬುಧನು ಅಧ್ಯಯನ, ಬುದ್ಧಿವಂತಿಕೆ, ಜ್ಞಾನ ಇತ್ಯಾದಿಗಳ ಅಧಿಪತಿ. ಅದಕ್ಕಾಗಿಯೇ ಮಕ್ಕಳು ಉತ್ತಮ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಬೇಕಾದರೆ ಮೊದಲು ಬುಧನನ್ನು ಆರಾಧಿಸಬೇಕು ಎಂದು ಹೇಳುತ್ತಾರೆ. ಆದ್ದರಿಂದ ಈ ಮಂತ್ರವನ್ನು ಬುಧವಾರ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಥವಾ ಸಂಜೆ 5:30 ನಂತರ ರಾತ್ರಿ 8 ಒಳಗೆ ಪಠಿಸಬಹುದು. ಪಠಿಸುವಾಗ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಕುಳಿತುಕೊಳ್ಳಿ. ಈ ಮಂತ್ರವನ್ನು ಪಠಿಸುವಾಗ ನಿಮ್ಮ ಮಕ್ಕಳನ್ನು ನಿಮ್ಮ ಹತ್ತಿರ ಕೂರಿಸಿಕೊಂಡು ಈ ಮಂತ್ರವನ್ನು ಪಠಿಸಲು ಹೇಳಿದರೆ ತುಂಬ ಒಳ್ಳೆಯದು. ಮಂತ್ರ ಹೀಗಿದೆ: ಲಕ್ಷ್ಮೀ ಆಯಗ್ರೀವರ ಮಂತ್ರ. ಓಂ ಶ್ರೀ ವಾಕಿಚ್ಚರಾಯ ವಿದ್ಮಹೆ ಆಯಗ್ರೀವಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಈ ಮಂತ್ರವು ಎಲ್ಲ ಬುದ್ಧಿವಂತಿಕೆಯ ಒಡೆಯ ಈ ಹಯಗ್ರೀವನಿಗೆ ವಿದ್ಯೆಯ ಅಧಿಪತಿಯಾದ ಸರಸ್ವತಿಯು ಬುದ್ಧಿ ಕಲಿಸಿದಳು. ಆದ್ದರಿಂದ ಈ ಮಂತ್ರದ ಮೂಲಕ ಆತನನ್ನು ಪೂಜಿಸುವುದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಮಕ್ಕಳು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಉತ್ತಮ ಬುದ್ಧಿವಂತಿಕೆಯನ್ನು ಪಡೆದು ಉತ್ತಮ ಸ್ಥಿತಿಗೆ ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ. ಪ್ರತಿ ಬುಧವಾರದಂದು ದೀಪವನ್ನು ಹಚ್ಚಿದ ನಂತರ ಈ ಮಂತ್ರವನ್ನು 27 ಬಾರಿ ಪಠಿಸುತ್ತೀರಿ. ಇದನ್ನು ಹೇಳಲು ಎಷ್ಟು ಸಮಯ ಬೇಕು ಎಂಬುದು ಮುಖ್ಯವಲ್ಲ. ಶಿಕ್ಷಣ ಮತ್ತು ಬುದ್ಧಿವಂತಿಕೆಯು ಜೀವನದುದ್ದಕ್ಕೂ ಬೇಕು. ಹಾಗಾಗಿ ಇದನ್ನು ಹೇಳುವುದನ್ನು ರೂಢಿ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳ ಜೀವನವು ಖಂಡಿತವಾಗಿಯೂ ಪ್ರಕಾಶಮಾನವಾಗಿರುತ್ತದೆ. ಈ ಮಂತ್ರ ಉಪಾಸನೆಯಲ್ಲಿ ನಂಬಿಕೆ ಇದ್ದರೆ ಹಯಗ್ರೀವನನ್ನು ನಂಬಿಕೆಯಿಂದ ಆರಾಧಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.